ನೀವ್ ಕೊಟ್ರು ಅದನ್ನ ತಗೊಳ್ಳೋಂತ ಸ್ಥಿತಿಯಲ್ಲಿ ನಾನಿರ್ಲಿಲ್ಲ. ನೀವು ಪ್ರೀತಿ ಕೊಟ್ರು ಅದನ್ನ ಪಡ್ಕೊಳ್ಳೋಂತ ಪರಿಸ್ಥಿತಿಯಲ್ಲಿ ನಾನಿಲ್ಲ. ನಿಮ್ ಮನ್ಸಿಗೆ ಹತ್ರವಾಗಿ ಶ್ರುತಿ ಇದ್ದಾಳೆ. ನಿಮ್ಗೆ ಸಿಗ್ದಿರೋ ಅಷ್ಟು ದೂರದಲ್ಲಿ ನಾನಿದ್ದೀನಿ. ನೀವು ಶ್ರುತಿನ ಪ್ರೀತಿಸ್ಬೇಕು, ಶ್ರುತಿನೇ ಮದ್ವೆ ಮಾಡ್ಕೋಬೇಕು. ಇಂಪಾಸಿಬಲ್. ಅದ್ ಯಾವತ್ತೂ ಆಗದೆ ಇರೋ ಕೆಲ್ಸ. ಯಾಕಾಗಲ್ಲ? ಯಾಕೆ ಅಂದ್ರೆ ನಾನ್ ಪ್ರೀತಿಸಿದ್ದು ನಿನ್ನ, ನಾನು ಇಷ್ಟಪಟ್ಟಿದ್ದು ನಿನ್ನ, ನಾನು ಪೂಜಿಸಿದ್ದು ನಿನ್ನ, ನನ್ನ ಮನಸ್ಸು ತುಂಬಾ ತುಂಬಿಕೊಂಡಿರೋದು ನಿನ್ನ. ಆ ಮನ್ಸಲ್ಲಿ ಬೇರೆಯವ್ರಿಗೆ ಜಾಗ ಇಲ್ಲ, ಕೊಡೋದು ಇಲ್ಲ. ನೀವ್ ನನ್ನ ಪ್ರೀತಿಸೋ ಅಂತ ಅಗತ್ಯನೇ ಇಲ್ಲ. ಮತ್ತೆ ನಿಮ್ಮನ್ನ ಪ್ರೀತಿಸೋ ಅಂತ ಆಲೋಚನೆ ನನಗಿಲ್ಲ. ನೀವ್ ನನ್ ಕಡೆಗೆ ಬರಕ್ಕಾಗಲ್ಲ, ನಾನ್ ನಿಮ್ ಹತ್ರ ತಿರುಗಿ ನೋಡೋದಿಕ್ಕೂ ಆಗಲ್ಲ. ಅದೇ ಏನಕ್ಕೆ? ನನ್ ಮನ್ಸಲ್ಲಿ ಇಲ್ದಿರೋ ಶ್ರುತಿನ ಪ್ರೀತಿಸು ಅಂತ, ಮದ್ವೆ ಮಾಡ್ಕೋ ಅಂತ ಇಷ್ಟು ಕಿರ್ಚಾಡ್ತಾ ಇರೋ ನೀನು, ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇರೋ ನನ್ನನ್ನ ಎದುರುಗಡೆ ಇಟ್ಕೊಂಡು ಕೂಡ ನನ್ನ ಅರ್ಥ ಮಾಡ್ಕೊಳ್ದಂಗೆ, ನನ್ನ ಪ್ರೀತಿನ ಗುರುತಿಸ್ದಂಗೆ ವರ್ತಿಸ್ತಿದ್ಯಾ. ನಾನೇನ್ ಅನ್ಕೋಬೇಕು? ನಿನ್ನ ಏನಂತ ಅರ್ಥ ಮಾಡ್ಕೋಬೇಕು? ನಿಮ್ಮನ್ನ ನಾನು ಅರ್ಥ ಮಾಡ್ಕೊಳ್ಳೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ನೀವು ಆ ಶ್ರುತಿನ ಅರ್ಥ ಮಾಡ್ಕೊಂಡು ಅವಳನ್ನ ನಿಮ್ ಜೀವನದಲ್ಲಿ ಬರೋ ಹಾಗೆ ಮಾಡಿದ್ರೆ ಶ್ರುತಿ ಪ್ರಾಣ ಆದ್ರೂ ಉಳಿಯತ್ತೆ, ನಿಮ್ ಜೀವನ ಇನ್ನೂ ಚೆನ್ನಾಗಿರತ್ತೆ. ಕೇಳಿದ್ದಕ್ಕೆ ಮೊದಲು ಉತ್ತರ ಕೊಡು. ಅಲ್ಲಿ ಹೋಗ್ತಿರೋ ಪ್ರಾಣ, ಇಲ್ಲಿ ನಾಶ ಆಗ್ತಿರೋ ಜೀವನ ಅಲ್ಲ ಬೇಕಾಗಿರೋದು. ನನ್ನನ್ನು ಏನಕ್ಕೆ ಅಕ್ಸೆಪ್ಟ್ ಮಾಡ್ಲಿಲ್ವೋ ಹೇಳು. ನಾನ್ ಬೇರೆ, ನನ್ ಜೀವನ ಬೇರೆ, ಹಿಂದೆ ನಡೆದ ಘಟನೆ ಬೇರೆ, ಈಗ ನಡೀತಿರೋದೇ ಬೇರೆ. ಮುಂದೆ ನನ್ನ ಭವಿಷ್ಯ ಏನು ಅಂತ ನನಗೆ ಗೊತ್ತಿಲ್ಲ. ನಾನು ಕಷ್ಟದ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ, ಕಣ್ಣೀರಿನ ಮಹಾಸಾಗರದಲ್ಲಿ ಈಜಾಡ್ತಿದ್ದೀನಿ. ಪ್ರೀತಿ ಮಾಡೋದಷ್ಟೇ ಅಲ್ಲ, ಪ್ರೀತಿನ ಉಳಿಸ್ಕೊಳ್ಳೋದಿಕ್ಕೂ ಅರ್ಹತೆ ಇರಬೇಕು. ಅದು ನನಗಿಲ್ಲ. ನಿನ್ ಕಷ್ಟ ಏನು ಅಂತ ಹೇಳು. ಅದು ನಿನ್ ಸುತ್ತಮುತ್ತನು ಬರ್ದಂಗೆ ನಾನ್ ಕಾವಲು ಕಾಯ್ತೀನಿ. ನಿನ್ನ ಕಣ್ಣೀರಿಗೆ ಏನ್ ಕಾರಣ ಅಂತ ಹೇಳು. ಆ ಕಷ್ಟಗಳನ್ನ ನಿನ್ನ ಕಣ್ಗಳಿಗೆ ಕಾಣಿಸ್ದಿರೋ ಹಾಗೆ ಮಾಡ್ತೀನಿ. ಆದ್ರೆ ಯಾಕೆ ನನ್ನ ಪ್ರೀತಿನ ಒಪ್ಕೊಳ್ಳಿಲ್ವೋ ಒಂದು ಕಾರಣ ಹೇಳು ಮಧು, ಪ್ಲೀಸ್. ನಾನು ಹೇಳಕ್ಕಾಗಲ್ಲ. ನೀನ್ ಹೇಳಲೇಬೇಕು. ನನ್ ಕಷ್ಟನ ಹೇಳ್ಕೊಂಡ್ರೆ ಅದ್ ಕೊನೆ ಆಗಲ್ಲ. ನನ್ ಜೀವನನ ಇನ್ನೊಬ್ರು ಬಂದು ಬದಲಾಯಿಸಕ್ಕಾಗಲ್ಲ. ನನ್ನನ್ನ ಮರ್ತು ಹೋಗಿ. ಪ್ರಾಣ ಹೋದ್ರೂ ಅದು ಸಾಧ್ಯ ಇಲ್ಲ. ನಡೆದೇ ನಡಿಬೇಕು. ನೀನು ನನ್ನ ಪ್ರಶ್ನೆಗೆ ಇವತ್ತು ಉತ್ತರ ಹೇಳಲೇಬೇಕು. ನನ್ನ ಉತ್ತರಕ್ಕಿಂತ ಶ್ರುತಿ ಪ್ರಾಣ, ನಿಮ್ ಜೀವನ ತುಂಬಾನೇ ಬೆಲೆ ಬಾಳೋದು. ಶ್ರುತಿ ಪ್ರಾಣ, ನನ್ನ ಜೀವನ, ನೀನ್ ಏನ್ ಹೇಳ್ತೀಯೋ ಅದ್ರ ಮೇಲೆ ಆಧಾರವಾಗಿದ್ದಾವೆ. ಹೇಳು, ಯಾಕೆ ನನ್ನ ಬೇಡ ಅಂತಿದ್ಯಾ? ಯಾಕೆ ನನ್ನ ಪ್ರೀತಿನ ಒಪ್ಕೋತಾ ಇಲ್ಲ? ಯಾಕೆ ಅಂದ್ರೆ ನಾನು ಇನ್ನೊಬ್ಬನಿಗೆ ಹೆಂಡತಿ ಆಗಿದ್ದೀನಿ. ಯಾಕೆ ಅಂದ್ರೆ ಇದಕ್ಕೂ ಮುಂಚೆ ನನಗೆ ಮದುವೆ ಆಗಿದೆ.